ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿ ಯು ಜಗನ್ ಬ್ಲಾಗ್ಸ್. ಸುಮಾರು ಜನ ಭೀಮನ್ ಬಗ್ಗೆ ಮಾಹಿತಿಗಳಿದ್ದೀರ. ಭೀಮ ಕ್ಷೇಮವಾಗಿದ್ದಾನೆ, ಆರೋಗ್ಯವಾಗಿದ್ದಾನೆ, ಚೆನ್ನಾಗಿದ್ದಾನೆ. ಒಂದು ಸ್ವಲ್ಪ ವೀಕ್ ಆಗಿದ್ದಾನೆ, ಯಾಕೆಂತಂದರೆ ಮದ ಇರೋದ್ರಿಂದ ಸ್ವಲ್ಪ ವೀಕ್ ಅಷ್ಟೇ. ಅದು ಬಿಟ್ಟರೆ ದಸರಾಕ್ಕೆ ಬರಲಿಕ್ಕೆ ತುಂಬ ಹರಸಾಹಸ ಪಡಿಸ್ತಿದ್ದಾರೆ ನಮ್ಮ ಮತ್ತಿಗೂಡು ಕ್ಯಾಂಪಿನ ಮಾವುತರುಗಳಾಗಲಿ, ಹಾಗೆ ಜಮೇದಾರು, ನಮ್ಮ ಎ ಸಿ ಎಫ್ ಆದಂಥ ಲಕ್ಷ್ಮೀಕಾಂತ್ ಸರು, ಅದೇ ರೀತಿ ಡಾಕ್ಟರ್ ರಮೇಶು, ಅದೇ ರೀತಿ ಆರ್ ಎಫ್ ದೇವರಾಜ್ರವರು. ಭೀಮನಿಗೆ ತುಂಬ ಪ್ರಮಾಣದ ಅಭಿಮಾನಿಗಳು ಇರೋದ್ರಿಂದ ದಸರಾದಲ್ಲಿ ಏನಾದರೂ ಬಾಕಿ ಆಗ್ತದೆ ಅಂತೇಳಿ ಸೆಕೆಂಡ್ ಬ್ಯಾಚ್ಗೆ ಅದು ಕಳಿಸ್ಬೇಕು ಅಂತೇಳೋ ಆಸೆ ಎಲ್ಲರಿಗಿದೆ. ಅದೇ ರೀತಿ ಭೀಮನಿಗೆ ಒಳ್ಳೆ ಫ್ಯಾನ್ ಫಾಲೋವರ್ಸು ಇದ್ದಾರೆ. ಈಗ ದಸರಾಕ್ಕೆ ಭೀಮ ಬಂದಿಲ್ಲ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಜನಗಳಿಗೆ ಭಾರಿ ಬೇಜಾರನ್ನು ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಭೀಮನದೇ ಆದ ಒಂದು ಅಭಿಮಾನಿ ಬಳಗ ಇದೆ. ತೊದಲುವ ಮಕ್ಕಳು ಸಹಿತ ಭೀಮ ಯಾವುದಂತ ಗೊತ್ತಿಲ್ಲದಿರೋ ಭೀಮ ಅಂತ ಹೇಳುವ ಹೆಸರು ಭಾರಿ ಪ್ರಚಲಿತ ಆಗಿದೆ. ಅದರಿಂದ ಭೀಮನ್ ಬಗ್ಗೆ ಸಣ್ಣ ಮಕ್ಕಳಿಂದ ಒಂದು 18ರಿಂದ ಒಂದು 25 ವರ್ಷ ಗಂಟ ಇರೋ ಹೈಯೆಸ್ಟ್ ಫ್ಯಾನ್ ಬೇಸ್ ಇದೆ. ಭೀಮನ್ ಫ್ಯಾನ್ ಬೇಸ್ ಇದು. ಅಷ್ಟೊಂದು ಜನನ ಸಂಪಾದನೆ ಮಾಡ್ಕೊಂಡಿದ್ದಾನೆ ಭೀಮ. ಇದೇ ಮೊದಲ ಬಾರಿಗೆ ಇಷ್ಟೊಂದು ಪ್ರಮಾಣದ ಮದ ಬೇರೆ ಬಂದಿದೆ. ಈ ಮದನ ಗೊತ್ತಿಲ್ಲ, ಮೊದಲ ಬಾರಿ ಮದ ಬಂದಿದ್ದರಿಂದ ಆನೆನ ಯಾವುದೇ ರೀತಿ ಕಂಟ್ರೋಲ್ ತಗೋಬೇಕು ಅಂತೇಳಿ. ಯಾಕೆಂತ ಹೇಳಿದ್ರೆ ಕೇರಳ ಸ್ಟೈಲಲ್ಲಿ ಭೀಮನಿಗೆ ಕೇರಳ ಆನೆಗಳಾಡ್ತವೆ ನೋಡಿ, ಯಾವುದೋ ಕಾವಟಿಗಳೆಲ್ಲ ಹತ್ರ ಹೋದಾಗ ಭಾರಿ ಇದು ಮಾಡ್ತದೆ. ಅದೇ ರೀತಿ ಈಗ ಅಷ್ಟೊಂದು ತೊಂದರೆ ಇಲ್ಲ. ಗುಂಡನಾಗಲಿ ನಂಜುಂಡ ಆಗಲಿ ಎಲ್ಲರೂ ಭೀಮನ ಹತ್ರ ಹೋಗಿ, ಅವರಿಬ್ಬರಾಳು ಭೀಮನ ಹತ್ರ ಹೋಗಿ ಮೇವು ಕುಸರೆಗಳನ್ನ ಕೊಟ್ಟು ನೀರುಗಿರೆಲ್ಲ ಕೊಟ್ಟು ಬರ್ತಾರೆ. ಆಗುವಷ್ಟು ಪ್ರಮಾಣದಲ್ಲಿ ಭೀಮನಿಗೆ ಮದನ ಕಮ್ಮಿ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ದಸರಾಕ್ಕೆ ಕರೆ ತರುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ತುಂಬ ಕಷ್ಟಪಡ್ತಿದ್ದಾರೆ. ನಾನು ಇವಾಗ ನೋಡಿದೆ ಇವತ್ತು ಹೋಗಿದ್ದಾಗ. ಅದೇ ರೀತಿ ನಮ್ಮ ಮತ್ತಿಗೂಡು ಸಿಬ್ಬಂದಿಗಳೆಲ್ಲರೂ ಅಷ್ಟೇ. ಭೀಮ ಅಂತ ಹೇಳಿದ್ರೆ ಭೀಮಂದು ಒಂದು ಫ್ಯಾನ್ ಬೇಸೇ ಆಗಿ ಅಲ್ವಾ. ಬೇಡಿ ಎಲ್ಲ ಹಾಕಿ ಕಟ್ತಿರ್ಲಿಲ್ಲ ಭೀಮನ. ಈಗ ಕಾಲಿಗೆ ಒಂದು ಚೈನ್ ಹಾಕಿ ಕಟ್ಟಿದ್ದಾರೆ. ಭೀಮ ಯಾವತ್ತೂ ಎಲ್ಲರೂ ಅಷ್ಟೇ ಕ್ಯಾಂಪಿಗೆ ಬರುವಂಥ ಟೈಮಲ್ಲಿ ಭೀಮನಿಗೆ ಬೇಡಿ ಹಾಕಿ ಯಾರೂ ನೋಡಿಲ್ಲ. ಸ್ವಲ್ಪ ವೀಕ್ ಆಗಿದ್ದಾನೆ, ತೊಂದರೆ ಇಲ್ಲ. ಮದ ಕಮ್ಮಿ ಆಗಲಿಕ್ಕೆ ಸ್ವಲ್ಪ ವೀಕ್ ಆಗಿದ್ದಾನೆ, ಏನು ದೊಡ್ಡ ವಿಷಯ ಏನಲ್ಲ. ಇನ್ನು ಸ್ವಲ್ಪ ದಿವಸದಲ್ಲೇ ಇನ್ನು ಮದ ಕಮ್ಮಿ ಆಗ್ತಾ ಇದ್ದಂಗೆ ಭೀಮನ ದಸರಾ ಕರ್ಕೊಬರುವಂಥ ಪ್ರಯತ್ನ ನಡೆಯುತ್ತೆ. ಯಾರು ಬೇಜಾರು ಮಾಡ್ಕೊಳ್ಳೋ ಅಂಥದ್ದು ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈಗ ಎಲ್ಲರೂ ಇದರಲ್ಲಿ ಭೀಮನಿಗೆ ಮದ ಕಮ್ಮಿ ಆಗೋದಿಲ್ವ, ದಸರಾಕ್ಕೆ ಕರ್ಕೊಬರಲ್ವ ಅಂತ ಎಲ್ಲ ಕೇಳ್ತೀರ. ಭೀಮ ಅಂತ ಕರೆದಾಗ ತನ್ನ ಸೊಂಡಿಲನ್ನು ಎತ್ತುವಂಥ ಅದೇ ಒಂದು ದೊಡ್ಡ ವಿಷಯ. ಎಲ್ಲರಿಗೊಂದು ಖುಷಿ, ಸಂತೋಷ. ಭೀಮ ಎಲ್ಲೇ ಇದ್ರೆ ಭೀಮ ಅಂತ ಒಂದು ಹೆಸರು ಕರೆದಾಗ ಸೊಂಡಿಲು ಎತ್ತೋದು ಎಲ್ಲರಿಗೊಂದು, ಪ್ರೇಕ್ಷಕರಿಗೆಲ್ಲರಿಗೂ ಒಂದು ಹಬ್ಬದ ವಾತಾವರಣ. ಭೀಮನ ನೋಡೋಕ್ಕಾಗಿಯೇ ಮುಗಿದು ಬೀಳ್ತಾರೆ ಮೈಸೂರಿನಲ್ಲಿ. ಏನು ಪ್ಯಾಲೇಸ್ ಅಲ್ಲಿ ಆನೆಗಳನ್ನ ಕಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಹೈಯೆಸ್ಟ್ ಫ್ಯಾನ್ ಬೇಸ್ ಅಂತ ಹೇಳ್ಬೋದು ಭೀಮನಿಗೆ. ಈಗ ಭೀಮ ಇಲ್ಲದ ದಸರಾ ಎಲ್ಲರಿಗೊಂದು ಬೇಜಾರ ತಂದಿದೆ. ಭೀಮ ಬರತ್ತೆ ಆಗ್ಬಿಡ್ತಾನ ಏನು ಅಂತೇಳಿ. ಆಗುವಷ್ಟು ಮದ ಕಮ್ಮಿ ಆಗಲಿ ಬೇಗ. ಯಾಕೆಂತಂದರೆ ಇದೇ ಮಹತ್ವ ಕವಟಿಗಳನ್ನ ಯಾರನ್ನೂ ಹೇಳಿ ನಾವು ಪ್ರಯೋಜನ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಮದ ಅಷ್ಟೊಂದು ಪ್ರಮಾಣದಲ್ಲಿ ದೈತ್ಯ ದೇಹವಿತ್ತು, ಅಜಾನುಭಾವು, ಎತ್ತರದ ನಿಲುವು ಅಲ್ವಾ, ಗೊತ್ತಾಗಿಲ್ಲ. ಇದೇ ಮೊದಲ ಬಾರಿ ಆಗಿದ್ದಕ್ಕೆ ಈ ಥರ ಕಷ್ಟ. ಇದನ್ನ ಆಗುವಷ್ಟು ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಯಾವ ರೀತಿ ಇದನ್ನ ಹತೋಟಿಗೆ ತಗೋಬೇಕು ಅಂತ ಹೇಳೋದು ಮಹತ್ವ ಕವಟಿಗಳಿಗೂ ಮೊದಲ ಬಾರಿ ಆಗಿದ್ದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಈಗೆಲ್ಲನ ಅರಿತುಕೊಂಡು ಮುಂದಿನ ದಿನಗಳಲ್ಲಿ ಮದ ಬರ್ತದೆ ಅಂತ ಗೊತ್ತಾದಾಗ ಭೀಮನ ಹೆಂಗೆ ಕಂಟ್ರೋಲ್ ತಗೋಬೇಕು, ಮುಂದಿನ ದಿನಗಳಲ್ಲಿ ಯಾವ ಫುಡ್ ತಗೋಬೇಕು, ಇದೆಲ್ಲನೂ ಡಿಸೈಡ್ ಮಾಡ್ತಾರೆ. ಯಾಕೆಂತಂದರೆ ನಾನು ಅವತ್ತು ಹೇಳ್ದಂಗೆ ಅತಿ ಹೆಚ್ಚು ಬೈನೆ ಸೊಪ್ಪನ್ನು ತಿನ್ನುವ ಏಕೈಕ ಆನೆ ಅಂತ ಹೇಳಿದ್ರೆ ಮತ್ತಿಗೂಡು ಕ್ಯಾಂಪಲ್ಲಿ ಭೀಮನೆ. ಎಲ್ಲಿ ಹೋದ್ರೂ ಬೈನೆ ಸೊಪ್ಪು, ಬೈನೆ ಮರ ಕಂಡ್ರೆ ಬಿಡಲ್ಲ ಅಂತ ಒಂದು ಇಷ್ಟ ಅವನಿಗೆ, ಭೀಮನಿಗೆ. ಅದೇ ರೀತಿ ಇನ್ನು ಈ ಸಲ ದಸರಾಕ್ಕೆ ಇವನು ನಮ್ಮ ಗಣೇಶ ಮರಿ ಬರ್ತಾನೆ ಅಂತ ಹೇಳ್ತಾ ಇದ್ರು. ಬರಲಿ, ತುಂಬ ಚೆನ್ನಾಗಿದೆ ಗಣೇಶ ನೋಡಲಿಕ್ಕೆ. ನಮ್ಮ ಥೈಲ್ಯಾಂಡ್ ಆನೆ ಇಲ್ಲಿ ತಲೆ ಮೇಲೆಲ್ಲ ಕೂದಲೆಲ್ಲ ಇದೆಯಲ್ಲ, ಆ ಥರ ಇದೆ. ಡಿಫ್ರೆಂಟ್ ಆಗಿದ್ದಾನೆ. ಇರೋ ಆನೆಗಳಲ್ಲಿ ಡಿಫ್ರೆಂಟ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದ್ದಾನೆ. ನೋಡೋಣ, ಈ ವರ್ಷ ಮೊದಲ ಬಾರಿಗೆ ದಸರಾಕ್ಕೆ ಬರ್ತಾ ಇದ್ದಾನೆ. ನೋಡಲಿಕ್ಕೆ ಸೇಮ್ ರೋಹಿತ
ನನಗೆ ಕೂದಲಿಲ್ಲ, ಗಣೇಶನ ಕೂದಲಿಲ್ಲ. ಹೋಲಿಕೆ ಇಬ್ಬರೊಳಗೆ ಬಂದು ಒಂದೇ ಥರ ಇದೆ. ಇದು ಕಳೆದ ವರ್ಷ ಭೀಮಂದು ವಿಡಿಯೋ ಕ್ಲಿಪ್ ನೋಡಿ ಎಲ್ಲರೂ ಎಂಜಾಯ್ ಮಾಡಿ ಖುಷಿ ಪಡಿ. ಭೀಮ ಬರ್ತಾನೆ.